ಶ್ರೀ ಕಾಳಿಕಾದೇವಿ ಪಾದಕ್ಕೆ ನಮಸ್ಕರಿಸಿ ಶ್ರೀ ಕಾಳಿಕಾದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ KBR ಡ್ರಾಮಾ ಕಂಪನಿ ದಾವಣಗೆರೆಯವರಿಂದ ಅರ್ಪಿಸಿರುವ ಕಿಲಾಡಿ ರಂಗಣ್ಣ ಅರ್ಥಾತ್ ನೂತನ ಮದುವೆ ನಾಟಕದ ವೇದಿಕೆ ಮೇಲೆ ಆಸೀನರಾದಂಥ ಗುರುಗಳಲ್ಲಿ ಹಾಗೂ ಶಿವಮೊಗ್ಗದಲ್ಲಿ ಹಾಗೂ ಎಲ್ಲ ಮುಖಂಡರಲ್ಲಿ ಹಾಗೂ ಆದಾಪುರ ಗ್ರಾಮದ ಗುರುವರಿಯರಲ್ಲಿ ತಾಯಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ಹಾಗೂ ಯಾವತ್ತೂ ನನ್ನ ಯುವಕ ಮಿತ್ರರಲ್ಲಿ ನಮಸ್ಕರಿಸಿ ಇವತ್ತು ಆದಾಪುರ ನಾಟಕ ಕಿಲಾಡಿ ರಂಗಣ್ಣ ನಾಟಕ ಆಡ್ತಾ ಇದ್ದೀರಿ. ಒಳ್ಳೆಯ ಸಂತೋಷ ವಿಷಯ. ಹಾಗೂ ನಿನ್ನೆ ಇವತ್ತು ರಾಜಕಾರಣಕ್ಕೆ ಬರಲೇಬೇಕು ಅನಿವಾರ್ಯ, ಮತ್ತು ರಾಜಕಾರಣ ಮಾತಾಡಬಾರ್ದಂತ ಬಂದಿದ್ದೀವಿ. ಇವತ್ತು ವಿಜಯಾನಂದ ಕಾಶ್ಯಪ್ನವರು ರಾಜಕಾರಣ ಮಾತಾಡಿದ್ದಾರೆ. ಇವತ್ತೇನಾಯಿತು, ನಾವು ಪ್ರೆಸ್ ಮೀಟಲ್ಲಿ ನಮ್ಮ ತಂದೆಯವರಿಗೆ ದೊಡ್ಡನು ಕೂಡ ನೀ ದಡ್ಡದಿ ಬೊಗಳುತ್ತಿ ಅಂತ ಮಾತಾಡ್ಯಾನ. ಲೇ ವಿಜ್ಜ, ನಿನ್ನಂಗ ಬೊಗಳಕ್ಕೆ ಬಂದಿಲ್ಲ ನಾವು. ನೀನು ಬೊಗಳಿರ್ತೀಯಲ್ಲ, ಇವತ್ತಿನಿಂದ ನಾವು ಬೊಗಳಕ್ಕೆ ಚಾಲು ಮಾಡ್ತೀವಿ. ಇನ್ನು ಮೇಲೆ ಮಾತಿನ ಮೇಲೆ ನಿಗಾ ಇಟ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಾವು ಮರ್ಯಾದೆ ಕೊಟ್ಟು ಮಾತಾಡ್ತೀವಿ. ನೀನೇನಾರ ಮರ್ಯಾದೆಗೆ ನಾವು ಅಂಜಿದ್ರೆ ಮಾನಗೇಟ್ ತನಗನ್ಸುತ್ತೆ ಅಂತ ತಿಳ್ಕೊಂಡಿತ್ತಂತ ನಾಳೆ ಇಲ್ಲಿಗೆ ಬರ್ತೀನಿ. ನೀನು ಅದ ಪ್ರೋಗ್ರಾಮಕ್ಕೆ ನಾಳೆ ಏನಾರು ಮತ್ತೆ ಇಲ್ಲಿ ಬೊಗಳಿದ್ರೆ ಮತ್ತೆ ನನ್ನ ಮುಂದೆ ನಾಟಕ ನಂದು ಇರ್ತಾ. ಇನ್ಮೇಲೆ ನೀನು ಯಾವ ಥರ ನಡ್ಕೊಂಡು ಮಾತಾಡ್ತೀವಿ ಆ ಥರ ಮಾಡ್ಕೊತೀವಿ. ತಾಲೂಕು ತುಂಬ ಒಂದು ಪುಟ್ಟಿ ಮಣ್ಣು ಹಾಕಿಲ್ಲ, ಅಭಿವೃದ್ಧಿ ಮಾಡಿ ಅಂತ ಒಂದು ಪೇಪರ್ ತೋರಿಸ್ತೀವಿ ಪ್ರೆಸ್ ಮೀಟ್ನಾಗ. ಅಲ್ಲಿ ಮರೊಳದಾಗ ರೈತರು ಹಳಕತ್ತಾರ, ನೀರಿಲ್ಲ ಅಂತೇಳಿ 4 ಮೋಟ್ರ್ ಬಂದಾಗ ಅದನ್ನ ಮಾಡೋದು ಬಿಟ್ಟು ಉಸು ಬಡಿಯೋದು, ತುರಬಿಲ್ಲಿ ಆಡ್ಸೋದು, ಇಸ್ಪಟ್ ಆಡ್ಸೋದು, ಗುಂಡಾಗಿರಿ ಮಾಡಿಸೋದು. ಈ ಕೇಸಿಗೆ ಗುಂಡಾಗಿರಿಗೆ ನಾವು ಹೆದರಲ್ಲ. ಯಾಕಂದ್ರೆ ನಾವು ವಯಸ್ಸಲ್ಲ, ನಮ್ಮ ತಂದೆಯವ್ರು ಚುನಾವಣೆಗೆ ನಿಂತಾರ. ಇನ್ಮೇಲೆ ನೀನೇನಾರ ಸರಿಯಾಗಿ ಮಾತಾಡ್ಕೊಂತ ಇದ್ದೆ ಅಂದ್ರೆ ಚಲೋ, ಇಲ್ಲಾಂದ್ರೆ ನಿನ್ಕಿರ ಹೊರಟಾಕ ನನ್ನ ಭಾಷೆ. ಮತ್ತು ನಾವು ಮಾತಾಡಬಾರ್ದು, ನಮ್ಮ ತಂದೆಯವರು ಅದನ್ನು ಕಲಿಸಿದ್ದಿಲ್ಲ. ಈಗ ಅನಿವಾರ್ಯ ಆಯಿತು. ಈಗ ಇರ್ಲಿ ಏನು ಮಾತಾಡ್ತಾನೆ, ಆಗ ಒದರ್ತಾನೆ ಹೋಗ್ತಾನಂತ. ಇನ್ನು ಮತ್ತೆ ನೀವು ಒದರ್ತಾನಂತ ನಾವು ತಿಳ್ಕೊಂಡ್ಬಿಟ್ಟು ಅಂದ್ರೆ ಅನ್ಸ್ತಾನಂತ ತಿಳ್ಕೊಂತೀನಿ. ಇನ್ನು ಮಗನ ಒಂಟಕ್ಷರ ಮಾತಾಡಿದಿ ನಮ್ಮ ತಂದೆಯವ್ರ ಬಗ್ಗೆ. ನಾನು ಏನು ಮಾತಾಡ್ತೀನಿ. ನಾಳೆ ಇಲ್ಲಿ ಬರ್ತೀಯಲ್ಲ ಹೋದ್ರ ನಾನು ಮತ್ತೆ ಮುಂದೆ ನಾಟಕ ನಾವು ಒದರ್ತೀನಿ. ಇದು ಕಂಟಿನ್ಯೂ ಆಗಿದ್ರೆ ಆಗಲಿ. ನೋಡ್ಕೊಂತೀನಿ. ಏನು ನೋಡ್ಕೊಳಕ್ಕಾಗಲ್ಲ, ನಾವು ಇಲ್ಲೇ ಇದೀವಿ, ಇಳ್ಕಲ್ಲಾಗಿದ್ದೀವಿ. ಏನು ನೋಡ್ಕೊಳಕ್ಕೆ ಏನು ದೊಡ್ಡ ನೀನೇನು ಊರಿಗೆ ಊಟ ಬಿಡೋದಿಲ್ಲ. ಇನ್ಮ್ಯಾಗ ಇದಿರಲಿ. ಅದೇ ರೀತಿಯಾಗಿ ಈ ನಾಟಕದಲ್ಲಿ ಬರುವ ಒಳ್ಳೆಯ ಪಾತ್ರಗಳನ್ನು ಆದಾಪುರ ಗ್ರಾಮದ ಗುರು ಹಿರಿಯರು ಎಲ್ಲ ಯುವಕ ಮಿತ್ರರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೆಟ್ಟ ಪಾತ್ರಗಳನ್ನು ಇಲ್ಲೇ ಬಿಟ್ಟು ತಮ್ಮ ಜೀವನ ಒಳ್ಳೆಯದಾಗಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.